ಎಲ್ಲರಿಗೂ ನಮಸ್ಕಾರ. SG ಕನ್ನಡ ಕಲಿಕೆಗೆ ಸ್ವಾಗತವನ್ನ ಮಾಡ್ತಾ ನಾವು ಕಳೆದ ವಿಡಿಯೋದಲ್ಲಿ ನಾಮ ಪ್ರಕೃತಿಗಳು ಹಾಗೂ ನಾಮ ಪ್ರಕೃತಿಗಳಲ್ಲಿ ಇರುವಂತಹ ಸಹಜ ನಾಮ ಪ್ರಕೃತಿ ನಂತರ ಸಾಧಿತ ನಾಮ ಪ್ರಕೃತಿಗಳ ಬಗ್ಗೆ ನೋಡಿದ್ವಿ. ಸಹಜ ನಾಮ ಪ್ರಕೃತಿಗಳಲ್ಲಿ ನಾವು 9 ವಿಧಗಳನ್ನ ನೋಡಿದ್ವಿ. ಅವು ಯಾವ್ಯಾವು ಅಂತಂದ್ರೆ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಪರಿಮಾಣ ವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಹಾಗೂ ಭಾವನಾಮ, ಸರ್ವನಾಮ ಅನ್ನುವಂತಹ ವಿಧಗಳನ್ನ ನಾವು ಸಹಜ ನಾಮ ಪ್ರಕೃತಿಗಳಲ್ಲಿ ನೋಡಿದ್ವಿ. ಮುಂದೆ ಎರಡನೇ ವಿಧ ಆಗಿರ್ತಕ್ಕಂಥ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಕೃದಂತ ನಾಮ ಬರುತ್ತೆ, ತದ್ದಿತಾಂತ ನಾಮ ಬರುತ್ತೆ ಹಾಗೂ ಸಮಾಸ ಬರುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಸಹಜ ನಾಮ ಪ್ರಕೃತಿಗಳಲ್ಲಿ ಇರುವಂತಹ 9 ವಿಧಗಳಲ್ಲಿ ಮೊದಲನೆಯದಾದಂತಹ ವಸ್ತುವಾಚಕ ಅನ್ನುವಂತಹ ವಿಧದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ವಸ್ತುವಾಚಕ ಮೊದಲನೇ ವಿಧವನ್ನು ನೋಡೋಣ. ವಸ್ತುವಾಚಕ ಅಂದ್ರೆ ವಸ್ತುವಿನ ಹೆಸರನ್ನು ಹೇಳುವ, ಅಂದ್ರೆ ಅದು ಯಾವುದೇ ವಸ್ತು ಆಗಿರಬಹುದು, ಆ ವಸ್ತುವಿನ ಹೆಸರನ್ನು ಹೇಳುವ ನಾಮಪದಕ್ಕೆ ನಾವು ವಸ್ತುವಾಚಕ ಅಂತ ಕರಿತೀವಿ. ಅದು ಯಾವ್ದಾದ್ರೂ ಒಂದು ವಸ್ತು ಇರಬಹುದು ಅಥವಾ ಆ ವಸ್ತುಗಳಲ್ಲಿ ನಾವು 2 ರೀತಿಯಾದಂತಹ ವಸ್ತುಗಳನ್ನ ನೋಡ್ತೀವಿ. ಮೊದಲನೇದಾಗಿ ಚೇತನ ಉಳ್ಳಂತಹ ವಸ್ತು, ಇನ್ನು ಒಂದು ಅಚೇತನವಾಗಿರುವಂತಹ ವಸ್ತುಗಳ ಬಗ್ಗೆ ನಾವು ಇದರಲ್ಲಿ 2 ವಿಧವನ್ನ ನಾವು ನೋಡ್ತೀವಿ. ಆ 2 ವಿಧಗಳಲ್ಲಿ ಬರುವಂತಹ ಉದಾಹರಣೆಗಳು ಯಾವ್ಯಾವು ಅಂತ ನಾವೀಗ ತಿಳಿದುಕೊಳ್ಳೋಣ. ಇಲ್ಲಿ ನಾವು ವಸ್ತುವಿನ ಹೆಸರನ್ನೇ ಹೇಳುವಂತಹ ಒಂದು ನಾಮಪದಕ್ಕೆ ನಾವು ವಸ್ತುವಾಚಕ ಅಂತ ಹೇಳಿದ್ವಿ. ಹಾಗಾದ್ರೆ ಈ ವಸ್ತುವಾಚಕಗಳಲ್ಲಿ ನಾವು 2 ರೀತಿಯಾದಂತಹ ವಸ್ತುವಾಚಕಗಳನ್ನ ನೋಡಬಹುದು. ಯಾವುದು ಅಂತಂದ್ರೆ ಚೇತನ ಉಳ್ಳ ಅಂದ್ರೆ ಜೀವ ಇರುವಂತಹ ವಸ್ತುಗಳು ಅಂತ ಹೇಳ್ಬಹುದು. ಅಚೇತನವಾದವು ಅಂದ್ರೆ ಜೀವ ಇಲ್ಲದೆ ಇರುವಂತಹ ವಸ್ತುಗಳು ಅಂತ ಹೇಳ್ಬಹುದು. ಜೀವಿಗಳು ನಿರ್ಜೀವಿಗಳು ಅಂತ ನಾವೇನ್ ಮಾಡ್ತೀವಿ, ವಸ್ತುಗಳನ್ನ ವಿಧವನ್ನಾಗಿ ಮಾಡ್ತೀವಿ. ಹಾಗಾದ್ರೆ ಚೇತನ ಉಳ್ಳುವಂತವು ಯಾವುವು? ಇಲ್ಲಿ ಮನುಷ್ಯ ಇರಬಹುದು, ನಂತರ ಪ್ರಾಣಿ, ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ನಾವು ಉದಾಹರಣೆಗಳನ್ನ ನೋಡಬಹುದು. ಆನಂತರ ಕೃಷ್ಣ, ಅವರ ಹೆಸರು ಕೂಡ ಬರಬಹುದು. ಕೃಷ್ಣ, ಎತ್ತು, ಮುದುಕ, ಈ ರೀತಿ ಯಾವ ವ್ಯಕ್ತಿಗಳಿಗೆ ಅಥವಾ ಯಾವ ವಸ್ತುಗಳಿಗೆ ಜೀವ ಇದೆಯೋ ಅಂತಹ ವಸ್ತುಗಳನ್ನ ನಾವು ಚೇತನ ಉಳ್ಳ ವಸ್ತುಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಅಚೇತನವಾಗಿರುವಂತಹ ವಸ್ತುಗಳು ಅಂತಂದ್ರೆ ಉದಾಹರಣೆ ಹೇಳ್ರಿ ನೀವೇ, ನಿರ್ಜೀವಿಗಳು, ಕಲ್ಲು, ನೀರು, ಮಣ್ಣು, ಈ ರೀತಿಯಾಗಿ ಮುಂತಾದ ಉದಾಹರಣೆಗಳನ್ನ ನಾವೇನ್ ಮಾಡಬಹುದು, ಅಚೇತನ ಉಳ್ಳವುಗಳಲ್ಲಿ ನಾವೇನ್ ಮಾಡಬಹುದು, ವಿವರಣೆಯನ್ನ ಕೊಡಬಹುದು. ಹಾಗಾದ್ರೆ ಇಲ್ಲಿ ವಸ್ತುವಾಚಕಗಳನ್ನ ನಾವು ಚೇತನ ಉಳ್ಳ ಅಚೇತನವಾದವುಗಳ ಆಧಾರದ ಮೇಲೆ ನಾವು ಚೇತನ ಉಳ್ಳ ಇದರಲ್ಲಿ ಆಮೇಲೆ ಅಚೇತನವಾಗಿರುವಂತಹ ವಸ್ತುಗಳಲ್ಲಿ ನಾವೇನ್ ಮಾಡ್ತೀವಿ, ಮತ್ತೆ 3 ರೀತಿಯ ಎರಡನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಮತ್ತೆ ಏನ್ ಮಾಡ್ತೀವಿ, 3 ರೀತಿಯಾಗಿರುವಂತಹ ವಿಧವನ್ನ ನೋಡ್ತೀವಿ. 3 ರೀತಿಯಾಗಿರುವಂತಹ ವಿಧಗಳು ನಿಮ್ಗೆ ಆಲ್ರೆಡಿ ಗೊತ್ತದವು. ಮೊದಲನೇದಾಗಿ ರೂಢನಾಮ, ಎರಡನೆಯದ್ದು ಹೇಳ್ರಿ ಅಂಕಿತನಾಮ, 3 ಅನ್ವರ್ಥನಾಮಗಳ ಅಂತ ನಾವೇನ್ ಮಾಡ್ತೀವಿ, ಅವುಗಳನ್ನ ಅಂದ್ರೆ ವಸ್ತುವಾಚಕಗಳನ್ನ ನಾವು 3 ರೀತಿಯಲ್ಲಿ ವಿಧಗಳನ್ನಾಗಿ ಮಾಡ್ತೀವಿ. ಆ 3 ವಿಧಗಳಲ್ಲಿ ಮೊದಲನೇದಾಗಿ ರೂಢನಾಮ, ಅಂಕಿತನಾಮ ಹಾಗೂ ಅನ್ವರ್ಥನಾಮ ಅಂತ ಹೇಳಿ 3 ವಿಧಗಳನ್ನ ನೋಡ್ತೀವಿ. ಹಾಗಾದ್ರೆ ರೂಢನಾಮ ಅಂದ್ರೆ ಏನು, ಅಂಕಿತನಾಮ ಅಂದ್ರೆ ಏನು, ಅನ್ವರ್ಥನಾಮ ಅಂದ್ರೆ ಏನು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ವಸ್ತುವಾಚಕಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಮೊದಲನೇದಾಗಿ ರೂಢನಾಮ. ರೂಢನಾಮ ಅಂದ್ರೆ ಏನು? ಅಲ್ಲೇ ಆ ಒಂದು ಹೆಸರಿನಲ್ಲೇನೆ ಇದೆ. ರೂಢ ಅಂದ್ರೆ ರೂಢಿಯಿಂದ ತಲತಲಾಂತರದಿಂದ ಬಂದಂತಹ ಸಾಮಾನ್ಯ ವಾಚಕಗಳಿಗೆ ಅಥವಾ ನಾಮಪದಗಳಿಗೆ ನಾವೇನಂತ ಹೇಳ್ತೀವಿ, ರೂಢನಾಮ. ಹಾಗಾದ್ರೆ ಹೇಳ್ರಿ, ರೂಢಿಯಿಂದ ಬಂದ ನಾಮಪದಗಳಿಗೆ ನಾವೇನಂತ ಹೇಳ್ತೀವಿ, ರೂಢನಾಮ ಅಂತ ಕರಿತೀವಿ. ಅದು ರೂಢಿಗತವಾಗಿ ಬಂದಿರಬೇಕು. ಉದಾಹರಣೆ ಪರ್ವತ, ನದಿ, ಹೂ, ಪ್ರಾಣಿಗಳು,
ರೈತ. ಈ ರೀತಿಯಾಗಿ ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡಬಹುದು, ರೂಢನಾಮಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಹೆಂಗಸು, ಹುಡುಗಿ, ಈ ತರ ಹಲವಾರು ಉದಾಹರಣೆಗಳು ಬರ್ತಾವು ರೂಢನಾಮಕ್ಕೆ ಉದಾಹರಣೆ. ನೀವು ಕೂಡ ಇನ್ನೊಂದಿಷ್ಟು ಉದಾಹರಣೆಗಳನ್ನ ಸಂಗ್ರಹಿಸ್ರಿ. ಯಾಕಂದ್ರೆ ಕನ್ನಡ ಒಂದು ವ್ಯಾಕರಣ ಅಂಶಗಳಲ್ಲಿ ರೂಢನಾಮಕ್ಕೆ, ಅಂಕಿತ ನಾಮಕ್ಕೆ, ಅನ್ವರ್ಥ ನಾಮಕ್ಕೆ ಹಲವಾರು ರೀತಿಯಾದಂತಹ ಸ್ಪರ್ಧೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕಡ್ಡಾಯ ಕನ್ನಡದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರ. ಕೆಲವೊಂದು ಪದಗಳನ್ನ ಕೊಟ್ಟು ನಿಮಗೆ ಬಹು ಆಯ್ಕೆಯಾಗಿ ಅವುಗಳನ್ನ ಪ್ರಶ್ನೆ ರೂಪದಲ್ಲಿ ಕೇಳ್ತಾರ. ಹಾಗಾದ್ರೆ ರೂಢನಾಮಕ್ಕೆ ಇರುವಂತಹ ಉದಾಹರಣೆಗಳು ನದಿ ಅಂತ ಬರಿಬಹುದು, ಪರ್ವತ ಅಂತ ಬರಿಬಹುದು, ನಂತರ ದೇಶ, ಆನಂತರ ಹೆಂಗಸು, ಮರ, ಕಲ್ಲು. ಇವಿಷ್ಟೇ ಅಲ್ಲದೇನೆ ಇನ್ನೂ ಹಲವಾರು ರೀತಿಯಾದಂತಹ ಉದಾಹರಣೆಗಳನ್ನ ನಾವೇನ್ ಮಾಡಬಹುದು, ರೂಢನಾಮಕ್ಕೆ ತಗೋಬಹುದು. ಅಂದ್ರೆ ರೂಢಿಗತವಾಗಿ ಬಂದಿರತಕ್ಕಂತಹ ನಾಮಪದಗಳಿಗೆ ಅಥವಾ ವಸ್ತುಗಳಿಗೆ ನಾವೇನಂತ ಹೇಳ್ತೀವಿ, ರೂಢನಾಮ ಅಂತ ಹೇಳ್ತೀವಿ. ಎರಡನೆಯದಾಗಿ ಅಂಕಿತ ನಾಮ. ಅಂಕಿತ ನಾಮ. ಹಾಗಾದ್ರೆ ಅಂಕಿತ ನಾಮ ಅಂದ್ರೆ ಏನು? ಅಂಕಿತ ಅಂದ್ರೆ ನಾವು ಇಟ್ಟ ಹೆಸರುಗಳಿಗೆ, ಅಂದ್ರೆ ಈಗ ಸಾಧಾರಣವಾಗಿ ನಾವೆಲ್ಲರೂ ಏನಂತ ಹೇಳ್ಬಿಡ್ತೀವಿ, ಇಟ್ಟ ಹೆಸರುಗಳಿಗೆ ಅಂತ ಹೇಳ್ಬಿಡ್ತೀವಿ. ಆದ್ರ ವಾಕ್ಯ ರೂಪದಲ್ಲಿ ಅದನ್ನ ತಿಳ್ಕೊಬೇಕು ಅಂತಂದ್ರ ವ್ಯವಹಾರಕ್ಕಾಗಿ ಹಾಗೂ ಗುರುತಿಗಾಗಿ. ನೋಡ್ರಿ, ನಾವು ಒಬ್ಬ ವ್ಯಕ್ತಿಯ ಜೊತೆ ವ್ಯವಹಾರ ಮಾಡ್ಬೇಕು ಅಂದ್ರೆ ಅವನ ಹೆಸರು ನಮ್ಗೆ ಗೊತ್ತಿರ್ಬೇಕು. ಉದಾಹರಣೆಗೆ ಇಲ್ಲಿ ಹೆಂಗಸು ಅಂತ ಬಂತು. ನಾವೊಬ್ರು ಯಾರು ಹೆಣ್ಮಕ್ಳ ಜೊತೆ ವ್ಯವಹಾರ ಮಾಡ್ಬೇಕು ಅಂದ್ರೆ ಮೊದಲು ಆಕೆಗೆ ಹೆಂಗಸು ಅಂತ ಕರೆಯಕ್ ಬರಲ್ಲ. ಬದಲಿಗೆ ನಾವೇನಂತ ಹೇಳ್ಬೇಕು, ಆಕೆಯ ಹೆಸರನ್ನ ಇಟ್ಟು ಕರಿಬೇಕು. ಕಾವೇರಿ, ಸಿಂಧು, ಈ ತರ ಏನಾದ್ರೂ ಅವರ ಹೆಸರನ್ನ ಇಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ಸಂಬೋಧನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅಂಕಿತ ನಾಮ ಅಂತಂದ್ರೆ ವ್ಯವಹಾರಕ್ಕಾಗಿ, ವ್ಯವಹಾರಕ್ಕಾಗಿ ಹಾಗೂ ಗುರುತಿಗಾಗಿ, ಗುರುತಿಗಾಗಿ ಇಟ್ಟ ಹೆಸರುಗಳನ್ನು, ಇಟ್ಟ ಹೆಸರುಗಳನ್ನು ಏನಂತ ಹೇಳ್ತೀವಿ, ಅಂಕಿತ ನಾಮ, ಅಂಕಿತ ನಾಮ ಎನ್ನುವರು. ಉದಾಹರಣೆ, ಇಲ್ಲಿ ನಾವು ರೂಢನಾಮದಲ್ಲಿ ಉದಾಹರಣೆ ಯಾವ ತಗೊಂಡಿದ್ವಿ, ನದಿ ಅಂತ ತಗೊಂಡಿದ್ವಿ. ಇಡೀ ಪ್ರಪಂಚಾದ್ಯಂತ ಹಲವಾರು ನದಿಗಳು ಹರಿತಾವಲ್ಲ. ಹಾಗಾದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವಂತ ನದಿ ಯಾವುದು, ಹೊಸಪೇಟೆ ಜಿಲ್ಲೆಯಲ್ಲಿ ಹರಿಯುವಂತ ನದಿ ಯಾವುದು, ಈ ತರ ಹಲವಾರು ನದಿಗಳಿಗೆ ನಾವು ಹೆಸರನ್ನ ಇಟ್ಟಿದ್ದೀವಲ್ಲ. ಹಾಗಾದ್ರೆ ಇಡೀ ನಮ್ಮ ಕನ್ನಡ ನಾಡಿನ, ಕರುನಾಡಿನ ಒಂದು ಜೀವ ನದಿ ಅಂತ ಯಾವ್ದಕ್ಕೆ ಕರಿತೀವಿ, ಕಾವೇರಿ, ಕಾವೇರಿ ನದಿ ಅಂತ ಹೇಳ್ತೀವಿ. ಅದೇ ರೀತಿ ರೂಢನಾಮದಲ್ಲಿ ಪರ್ವತ ಅಂತ ಬಂದ್ರೆ ಅಂಕಿತ ನಾಮದಲ್ಲಿ ನಾವು ಯಾವ ಪರ್ವತವನ್ನ ನೋಡಬಹುದು, ಕಾಂಚನಜುಂಗ ನೋಡಬಹುದು, ಹೌದು. ಆಮೇಲೆ ಮುಳ್ಳಯ್ಯನಗಿರಿ ಅಂತ ನೋಡಬಹುದು, ಹೌದು. ಈ ರೀತಿ ಹಲವಾರು, ಹಿಮಾಲಯ ಪರ್ವತ ಅಂತ ಹೇಳ್ಬಹುದು. ಅವಕ್ಕೆ ಹೆಸರಿಟ್ಟಂತಹ ಒಂದು, ನಾವು ಅದರ ವ್ಯವಹಾರಕ್ಕಾಗಿ ಎಲ್ಲಾ ಪರ್ವತಗಳು ಅಂತ ಹೇಳಿಕ್ಕಾಗಲ್ಲ. ಹಾಗಾಗಿ ಅವುಗಳಿಗೊಂದು ಅದರ ಜೊತೆ ವ್ಯವಹಾರ ಅಂತ ಅಲ್ಲ, ಅದನ್ನು ಗುರುತಿಸ್ತೀವಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದಕ್ಕೆ ಹಿಮಾಲಯ ಪರ್ವತ ಅಂತ ಹೇಳ್ಬಹುದು. ನಂತರ ದೇಶ, ದೇಶ ಅಂದಲ್ಲಿ ಭಾರತ, ಶ್ರೀಲಂಕಾ, ಅಮೇರಿಕಾ, ಈ ರೀತಿ ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡಬಹುದು, ಅಂಕಿತ ನಾಮಕ್ಕೆ ಕೊಡಬಹುದು. ಹಾಗಾದ್ರೆ ಅಂಕಿತ ನಾಮ ಅಂದ್ರೆ ನಾವು ಒಂದು ವ್ಯವಹಾರ ಮಾಡೋದಕ್ಕಾಗಿರ್ಬೋದು, ಅಥವಾ ಆ ವ್ಯಕ್ತಿ, ಆ ವಸ್ತು, ಆ ಒಂದು ವಸ್ತುವಿನ ಜೊತೆ ನಾವು ಗುರುತಿಗಾಗಿ ನಾವೇನ್ ಮಾಡ್ತೀವಿ, ಇಟ್ಟಂತಹ ಹೆಸರನ್ನ ನಾವು ಅಂಕಿತ ನಾಮ ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ ಕಾವೇರಿ, ಹಿಮಾಲಯ ಪರ್ವತ ಮತ್ತು ಭಾರತ. ಇನ್ನು ಒಂದು ಮೂರನೇ ಒಂದು ವಿಧ ಯಾವುದು, ಅನ್ವರ್ಥ ನಾಮ. ಇಲ್ಲಿ ಮೂರನೇ ಒಂದು ವಿಧ ಅನ್ವರ್ಥ ನಾಮ ಅಂತ ಹೇಳ್ತೀವಿ. ಅನ್ವರ್ಥ ನಾಮ ಅಂತಂದ್ರೆ ಅನ್ವರ್ಥ, ಅಲ್ಲಿ ಅರ್ಥ ಅಂತ ಇದೆ. ಅರ್ಥ, ಇದರ ಅರ್ಥ ಏನಂತಂದ್ರೆ ಅರ್ಥಕ್ಕೆ ಅನುಗುಣವಾಗಿ, ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನ ನಾವು ಅನ್ವರ್ಥ ನಾಮ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಅಂತಂದ್ರೆ ಒಬ್ಬ ವ್ಯಕ್ತಿ ಇರುವಂತಹ ಒಂದು ವೃತ್ತಿ, ಅಂದ್ರೆ ಅವನು ಮಾಡುವಂತಹ ಕೆಲಸಕ್ಕೆ ಆಧಾರವಾಗಿ ವೃತ್ತಿ, ಆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಒಂದು ಸ್ವಭಾವ, ವ್ಯಕ್ತಿಯ ಒಂದು ಸ್ವಭಾವ, ವೃತ್ತಿ
ಹಾಗೂ ಅವನ ಗುಣಕ್ಕೆ ಅನುಗುಣವಾಗಿ ನಾವಿಲ್ಲಿ ನೋಡಿ, ಗುಣಕ್ಕೆ ಅನುಗುಣವಾಗಿ ಇಲ್ಲಿ ಆ ಒಂದು ವಸ್ತು ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಅವರಲ್ಲಿ ಇರುವಂತಹ ಒಂದು ವೃತ್ತಿ, ಅವರು ಮಾಡುವಂತಹ ಒಂದು ವೃತ್ತಿ, ಆಮೇಲೆ ಅವರಲ್ಲಿ ಇರುವಂತಹ ಒಂದು ಸ್ವಭಾವ, ಆಮೇಲೆ ಗುಣ, ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಹೇಳುವಂತಹ ಹೆಸರುಗಳನ್ನ ನಾವು ಅನ್ವರ್ಥ ನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ವೃತ್ತಿ, ಸ್ವಭಾವ, ಗುಣ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ಏನಂತ ಹೇಳ್ತೀವಿ? ಅನ್ವರ್ಥ ನಾಮ ಎನ್ನುವುದು. ಇಲ್ಲಿ ನಾವು ಬಹಳಷ್ಟು ತಪ್ಪುಗಳನ್ನ ಮಾಡ್ತೀವಿ. ಏನು ಅಂತಂದ್ರೆ ಸಾಧಾರಣ ಒಂದು ಉದಾಹರಣೆ ಕೊಡ್ತಾರ, ವಿದ್ವಾಂಸ, ಪಂಡಿತ, ವಿಜ್ಞಾನಿ, ಈ ರೀತಿಯಾಗಿ ವ್ಯಾಪಾರಿ, ಈ ರೀತಿ ಹಲವಾರು ಉದಾಹರಣೆಗಳನ್ನ ಕೊಡ್ತಾರ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ ಹೇಳ್ರಿ, ನಮ್ಮ ಒಂದು ಆಯ್ಕೆ ಏನಾಗ್ಬಿಡ್ತದ, ಅಂಕಿತ ನಾಮ ಆಗ್ತದ. ದಯಮಾಡಿ ಯಾರು ಆ ತರ ಹಾಕ್ಬೇಡ್ರಿ. ಯಾಕಂದ್ರೆ ಒಂದು ಅಂಕ ಕೂಡ ಬಹಳ ಮುಖ್ಯ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಒಂದೊಂದು ಅಂಕ ಕೂಡ ಬಹಳ ಮುಖ್ಯವಾಗಿರ್ತದೆ. ಒಂದೊಂದು ಅಂಕದಲ್ಲೇನೆ ನಾವು ಜಾಬ್ ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಇರಬಹುದು. ಹಾಗಾಗಿ ಇಲ್ಲಿ ವೃತ್ತಿ, ಅವನು ಮಾಡುವಂತಹ ವೃತ್ತಿಗೆ ಅನುಗುಣವಾಗಿ, ಉದಾಹರಣೆಗೆ ನಾನೊಬ್ಬ ಶಿಕ್ಷಕಿ, ನನ್ನ ಹೆಸರು ಬೇರೆ ಇದೆ, ನನ್ನ ಇಟ್ಟಂತಹ ಹೆಸರು ಬೇರೆ, ಆದ್ರೆ ನಾನು ಮಾಡುವಂತಹ ಒಂದು ವೃತ್ತಿ ಏನಿದೆ, ಶಿಕ್ಷಕ ವೃತ್ತಿ. ಹಾಗಾಗಿ ಉದಾಹರಣೆಗೆ ಏನ್ ಬರುತ್ತೆ ಇಲ್ಲಿ, ಶಿಕ್ಷಕ ಅಥವಾ ಶಿಕ್ಷಕಿ ಅನ್ನುವಂಥದ್ದು ಕೂಡ ಒಂದು ಅನ್ವರ್ಥ ನಾಮಕ್ಕೆ ಉದಾಹರಣೆ. ಇನ್ನೊಂದು ಸ್ವಭಾವಕ್ಕೆ ಏನ್ ಬರುತ್ತೆ ಉದಾಹರಣೆಗೆ ಒಬ್ಬ ಕುಂಟ್ತಾ ಇರ್ತಾನೆ, ಅವನ ಹೆಸರು ಬೇರೆ ಇರುತ್ತೆ, ಕುಂಟ್ತಾ ಇರ್ತಾನೆ, ಅವನಿಗೆ ಏನಂತ ಹೇಳ್ತಿರ್ತಾರ ಅವ್ರ ಫ್ರೆಂಡ್ಸ್ ಎಲ್ಲ ಅವನನ್ನ ರೆಗ್ಸೋದಕ್ಕೋಸ್ಕರ ಕುಂಟ 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 ಅಂತ ಹೇಳ್ತಾರೆ. ಇನ್ನೊಬ್ರು ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕುರುಡ ಬಂದ. ಇನ್ನೊಬ್ಬ ವ್ಯಕ್ತಿ ವೃತ್ತಿಯಲ್ಲಿ ಅಥವಾ ಅವನು ಮಾಡುವಂತಹ ಕೆಲಸ ವ್ಯಾಪಾರ ಆಗಿರ್ತದ, ಆ ವ್ಯಾಪಾರಕ್ಕೆ ಅನುಗುಣವಾಗಿ ಅವನಿಗೆ ಹೆಸರಿಗೆ ವ್ಯಾಪಾರಿ ಅಂತ ಕರೀತಾರೆ. ಈ ರೀತಿಯಾಗಿ ಅವರಲ್ಲಿ ಇರುವಂತಹ ವ್ಯಾಪಾರ. ಆಮೇಲೆ ಒಬ್ಬ ಕಾಲನ ಎಳೆದು ಹಾಕ್ತಾ ಇರ್ತಾನೆ, ಅವನಿಗೇನಂತಾರ ಹೆಳವ ಅಂತ ಹೇಳಿ ಅವನು ಆ ತರ ಅವನನ್ನ ಏನ್ ಮಾಡ್ತಾರ, ಗುರುತಿಸ್ತಾರ. ಆಮೇಲೆ ಒಬ್ಬ ವ್ಯಕ್ತಿ, ಅವನ ಗುಣ, ಅವನ ಸ್ವಭಾವ ಅನುಗುಣವಾಗಿ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಒಬ್ಬ ವ್ಯಕ್ತಿ ರೋಗಿ ಇದ್ದಾನೆ ಅಂದ್ರೆ ಅವನ ಹೆಸರು ಬೇರೆ ಇರುತ್ತೆ. ಆದ್ರೆ ಡಾಕ್ಟರ್ಸ್ ಎಲ್ಲ ಹೇಳುವಂತದ್ದೇನು, ಅವನ ಹೆಸರು ಹೇಳಲ್ಲ, ಬದಲಿಗೆ ಆ ಪೇಷಂಟ್ ಅನ್ನು ಕರೀರಿ ಅಂತ ಹೇಳ್ತಿರ್ತಾರೆ, ಹೌದಾ? ಈ ರೀತಿಯಾಗಿ ಆಮೇಲೆ ವೈದ್ಯ, ಶಿಕ್ಷಕ, ಆಮೇಲೆ ಇನ್ನು ಒಂದು ದಿವಾನ್ ಅಂತ ಕೂಡ ಹೇಳ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ದಿವಾನ್ ಅನ್ನುವಂತಹ ಪದವಿಯಲ್ಲಿದ್ರು. ಆದ್ರೆ ಅವ್ರ ಹೆಸರು ಏನಾಗಿತ್ತು ಹೇಳ್ರಿ, ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋದು ಅವ್ರ ಹೆಸರಾಗಿತ್ತು. ಅವರು ಮಾಡುವಂತಹ ಒಂದು ವೃತ್ತಿಗೆ ಅನುಗುಣವಾಗಿ ಅವರಿಗೆ ದಿವಾನ್ ಅಂತಕ್ಕಂಥ ಹೆಸರು ಬಂತು. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಹಜನಾಮ ಪ್ರಕೃತಿಗಳಲ್ಲಿ ಇರ್ತಕ್ಕಂಥ 9 ವಿಧಗಳಲ್ಲಿ ವಸ್ತುವಾಚಕಗಳಲ್ಲಿ ಬರುವಂತಹ 3 ಮುಖ್ಯವಾಗಿರುವಂತಹ ವಿಧಗಳನ್ನ ನೋಡಿದ್ವಿ. ಮೊದಲನೇದಾಗಿ ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥ ನಾಮಗಳಂತ ನೋಡಿದ್ವಿ. ರೂಢನಾಮ ಅಂದ್ರೆ ಏನು ಗೊತ್ತು, ರೂಢಿಯಿಂದ ಬಂದಂತಹ ಪದಗಳನ್ನ ನಾವು ರೂಢನಾಮ ಅಂತ ಹೇಳ್ತೀವಿ. ಅಂಕಿತ ನಾಮ ಅಂತಂದ್ರೆ ಇಟ್ಟ ಹೆಸರುಗಳನ್ನ, ಅಂದ್ರೆ ವ್ಯವಹಾರಕ್ಕಾಗಿ ಮತ್ತು ಗುರುತಿಗಾಗಿ ಇಟ್ಟಂತಹ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತ ಹೇಳಿದ್ವಿ. ಮೂರನೆಯದಾಗಿ ಅನ್ವರ್ಥ ನಾಮ ಅಂತಂದ್ರೆ ವೃತ್ತಿ, ಸ್ವಭಾವ ಹಾಗೂ ಗುಣಕ್ಕೆ ಅನುಗುಣವಾಗಿ ನಾವು ಇಟ್ಟಂತಹ ಹೆಸರುಗಳನ್ನ ನಾವು ಅನ್ವರ್ಥ ನಾಮ ಅಂತ ಹೇಳಿದ್ವಿ. ಇಲ್ಲಿಗೆ ವಸ್ತುವಾಚಕಗಳ ವಿಧಗಳು ಮುಗಿತು. ಮುಂದಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಇನ್ನು ಉಳಿದಂತಹ ವಿಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇನ್ನೂ ಯಾರೆಲ್ಲ ನಮ್ಮ SC ಕನ್ನಡ ಕಲಿಕೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮಗೆ ಪ್ರೋತ್ಸಾಹಿಸಬೇಕು, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.